ಬೆದರಿಕೆ ಹಾಕಿದ್ರು, ಬಾಂಬ್ ಇಟ್ಟಿದೀವಿ ಅಂತ. ನಮ್ಮ ಮೈಸೂರು ಕೂಡ ಇವತ್ತು ಇದೇ ರೀತಿ ಮಾಡಿದ್ದಾರೆ. ವೇಗವಾಗಿ ನಮ್ಮ ಮೈಸೂರು ಜಿಲ್ಲೆಯಾದ್ಯಂತ ಹರಡಿ ಜನರಲ್ಲಿ ಆತಂಕ ಉಂಟಾಗಿದೆ. ಯಾರು ಈ ರೀತಿ ದುಷ್ಕೃತ್ಯ ಮಾಡ್ತಿದ್ದಾರೆ ಅಂತವ್ರ ಮೇಲೆ ನಮ್ಮ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಇದೇ ಮೊದಲಲ್ಲ, ಹಿಂದೆ ಕೂಡ ಈ ರೀತಿ. ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ, ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಮುಗಿತು. ಈಗ ಮೈಸೂರು ಜಿಲ್ಲೆಗೆ ವಕ್ಕರಿಸಿದೆ ಬಾಂಬ್ ಬೆದರಿಕೆ ಕರೆ. ಮೈಸೂರಿನ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ. ನ್ಯಾಯಾಲಯ ಸೇರಿ ಮುಖ್ಯ ಸರ್ಕಾರಿ ಕಚೇರಿಗಳಿಗೆ ಸೂಕ್ತ ಭದ್ರತೆ ನೀಡುವಂತೆ ಸರ್ಕಾರಕ್ಕೆ ಕನ್ನಡ ಚಳುವಳಿಗಾರ ತೇಜಸ್ವಿ ನಾಗಲಿಂಗಸ್ವಾಮಿ ಮನವಿ ಮಾಡಿದ್ದಾರೆ. ವರದಿ ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ. ಏನಿವತ್ತು ನಮ್ಮ ಮೈಸೂರಿನ ಕೋರ್ಟ್ಗೆ ಒಂದು ಹುಸಿ ಬಾಂಬ್ ಸಂದೇಶ ಬಂದಿರುತ್ತೆ. ಅದು ವೇಗವಾಗಿ ನಮ್ಮ ಮೈಸೂರು ಜಿಲ್ಲೆಯಾದ್ಯಂತ ಹರಡಿ ಜನರಲ್ಲಿ ಆತಂಕ ಉಂಟಾಗಿದೆ. ಯಾರು ಈ ರೀತಿ ದುಷ್ಕೃತ್ಯ ಮಾಡ್ತಿದ್ದಾರೆ ಅಂತವ್ರ ಮೇಲೆ ನಮ್ಮ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಇದೇ ಮೊದಲಲ್ಲ, ಹಿಂದೆ ಕೂಡ ಈ ರೀತಿ ಮಾಡಿದರು. ಕಳೆದ ಕೆಲವು ತಿಂಗಳ ಹಿಂದೆ ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೂ ಇದೇ ರೀತಿ ಬೆದರಿಕೆ ಹಾಕಿದ್ರು, ಬಾಂಬ್ ಇಟ್ಟಿದೀವಿ ಅಂತ. ನಮ್ಮ ಮೈಸೂರು ಕೂಡ ಇವತ್ತು ಇದೇ ರೀತಿ ಮಾಡಿದ್ದಾರೆ. ಇದಕ್ಕೆ ಹೆಚ್ಚಿನ ಈಗ ನಾವು ಕೋರ್ಟ್ಗಳಿಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಹೆಚ್ಚಿನ ಭದ್ರತೆನೇ ಇಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು ಬರ್ಬೋದು, ಯಾರನ್ನು ಕೂಡ ತಪಾಸಣೆ ಮಾಡೋದಿಲ್ಲ. ಸ್ವಲ್ಪ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ಯಾರ್ಯಾರು ಅನುಮಾನಾಸ್ಪದ ವ್ಯಕ್ತಿ ಓಡಾಡ್ತಾರೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಬೇಕು. ಅವ್ರ ಬಗ್ಗೆ ಹೆಚ್ಚಿನ ಸೆಕ್ಯೂರಿಟಿ ಕೊಡಬೇಕು. ಏನ್ ಸರ್ಕಾರಿ ಮುಖ್ಯ ಕಚೇರಿಗಳಿದೆಯೋ ಮೈಸೂರು ನಗರದಲ್ಲಿ, ಮೊನ್ನೆ ಕೂಡ ಬಲೂನ್ ಬ್ಲಾಸ್ಟ್ ಆಗಿತ್ತು. ಅದ್ ಮಾಸು ಮುನ್ನೇ ಈ ರೀತಿ ಬಾಂಬ್ ಬೆದರಿಕೆ ಕರೆ ಬಂದಿರೋದು ಬಹಳ ಆತಂಕಕಾರಿಯಾದ ವಿಚಾರ. ಏನ್ ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಏನು ಮುಖ್ಯವಾಗಿ ಯಾವ್ಯಾವ ಸರ್ಕಾರಿ ಕಚೇರಿಗಳಿದೆಯೋ ಅದಕ್ಕೆ ಸೂಕ್ತ ಭದ್ರತೆ ಕೊಡಬೇಕು ಅಂತ ಕನ್ನಡ ಕ್ರಾಂತಿಗಳ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.